ಸೊ ಆ ರೀತಿ ನಮಗೆ ಪ್ರೊಡ್ಯೂಸರು, ಡೈರೆಕ್ಟ್ರು, ನಮ್ಮ ಕೋ ಆರ್ಟಿಸ್ಟ್ಗಳು ಎಲ್ಲರೂ. ಆ್ಯಂಡ್ ವೆನ್ ಐ ವಾಸ್ ಲೋ ಏನಂತೀವಿ, ನಾನು ಲಾಸ್ಟ್ ಇಯರ್ ಅದು ಕ್ಲೈಮ್ಯಾಕ್ಸ್ ನಡಿಬೇಕಾದ್ರೆ ನನಗೆ ಡಿಟೆಕ್ಟ್ ಆಯಿತು ಕ್ಯಾನ್ಸರ್ ಅಂತ. ಅವಾಗ ನಾವು ರಾಜ್ಬಿ ಶೆಟ್ಟಿ ಅವರಾಗಲಿ, ಉಪೇಂದ್ರ ಆಗಲಿ, ಅರ್ಜುನ್ ಆಗಲಿ, ರಮೇಶ್ ರೆಡ್ಡಿ ಅವರು, ದೆನ್ ರವಿ ವರ್ಮಾ, ಆಮೇಲೆ ಎಲ್ಲ ಫೈಟರ್ಸ್ ಎಲ್ಲರೂ ಇದ್ದರು. ಯಾಕಂದರೆ ಒಬ್ರೊಬ್ರು ಮಾತಾಡಲ್ಲ, ಕ್ಯಾಮ್ರಾಮ್ಯಾನು ಆಲ್ ಇಡೀ ಟೀಮ್ ನನ್ನ ಒಂಥರ ಮಗು ಥರ ನೋಡ್ಕೊಂಡ್ರು. ಆಮೇಲೆ ಡಸ್ಟ್ ಹಾಕ್ಬೋದು, ಸಿ ಜಿ ಡಸ್ಟ್ ಹಾಕಿ ಏನಿದೆ ಪ್ರಾಬ್ಲಮ್, ಏನಿದೆ ಆಲ್ರೆಡಿ ಇದೇ ಒಳಗಡೆ, ಇದೊಂದು ಸ್ವಲ್ಪ ಸೇರ್ಕೊಳ್ಳಿ ಬಿಡಿ, ಏನಾಗುತ್ತೆ ನೋಡೋಣ ಮುಂದೆ ಅಂತ ಒಂದು ಧೈರ್ಯ, ಒಂದು ಬಟ್ ಈ ಸಪೋರ್ಟ್ ಇಲ್ದವ್ರೆ ಏನು ಮಾಡೋಕ್ಕಾಗ್ತದೆ. 100% ಸಪೋರ್ಟ್, ಲವ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಹೇಳಿದ್ರಲ್ಲ ನಾನು ಗ್ರೇಟ್, ನಾನು ಗ್ರೇಟ್ ಮಾಡಿದೆ ಇವರು, ನಾನಾಗಿ ಗ್ರೇಟ್ ಆಗೋಕ್ಕಾಗತ್ತೇಳಿ ಆಗಲ್ಲ. ಯು ಕ್ಯಾನ್ ಬಿಕಮ್ ಗ್ರೇಟ್ ಬೈ ಯುವರ್ ಸೆಲ್ಫ್. ಬೇರೆ ಯಾರೋ ನಮ್ಮನ್ನ ಎತ್ತಬೇಕು ಅಷ್ಟೇ. ಬಟ್ ಆ ಎತ್ತಕ್ಕೆ ಶಕ್ತಿ ಕೊಟ್ಟಿದ್ದು ಯೂನಿಟ್ಟು ಮೈ ಫ್ಯಾಮಿಲಿ, ಗೀತಾ ಇರ್ಬೋದು, ನಿವಿ ಇರ್ಬೋದು, ಆ್ಯಂಡ್ ಅವ್ರ ಫ್ರೆಂಡ್ಸ್, ಶ್ರೇಯಂತ್ ಅವ್ರ ಫ್ರೆಂಡ್ ಬಂದಿದ್ದಾರೆ ಇನ್ನೊಬ್ಬರು, ಎವ್ರಿಬಡಿ ಈಸ್ ದಿಸ್. ಸೊ ನೀವಿದ್ರಿ, ರಕ್ಷಿತಾ ಅವರಿದ್ದರು, ಅರ್ಜುನ್ ಜನ್ಯ ಅಂದರೆ ಮಗು ಥರ ಹತ್ಬಿಟ್ರು ಅವತ್ತು. ಈ ವಾಸ್ ಕ್ರೈಯಿಂಗ್. ನನಗೆ ಅದು ನೋಡ್ಬಿಟ್ಟು ಇನ್ನೂ ಸಂಕಟಾಗೋಯ್ತು. ಬಟ್ ರಿಯಲಿ ಫರ್ಗೆಟ್ ದ್ಯಾಟ್, ಆ್ಯಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ಈ ಸಾಂಗ್ ನೋಡಿದ್ಮೇಲಂತೂ ಮಾಡಬೇಕಂತ ನಾನು ಅವಾಗಿಂದ ಅಲ್ಲಿ ಆಪ್ರೇಷನ್ ಆದ ತಕ್ಷಣ ಒಂದು ಇಲ್ಲಾಂದರೆ ಒಂದು 3-4 ಫೋನ್ ಮಾಡ್ತಾಯಿದ್ದೆ ಅರ್ಜುನ್ಗೆ. ಅರ್ಜುನ್ ಏನು ನಡೀತಾ ಇದೆ, ಏನಾಯಿತು, ಯಾಕೆ ಡಬ್ಬಿಂಗ್ ಮಾಡಲಿಲ್ಲ ಅವರು, ಇವ್ರು ಯಾಕೆ ಡಬ್ಬಿಂಗ್ ಮಾಡಲಿಲ್ಲ. ನಾನು ಅಷ್ಟೇ ಯಾವಾಗ ತಲೆ ತಿಂತಾ ಇರ್ತೀನಿ ರಾಜ. ಓ ಎಲ್ಲರೂ ಹೆಂಗೆ ಲಾಸ್ಟ್ ಹೇಳ್ಬೇಕು, ಏನು ನನ್ನ ಮಗ ಯಾವಾಗಲೂ ಫೋನ್ ಮಾಡಿ 24 ಗಂಟೆ ಫೋನ್ ಮಾಡಿ. ಅವ್ನು ಗೀತಾ ಕೇಳಿದ್ರೆ ಯಾರು ಫೋನ್ ಅರ್ಜುನ್ಗೆ ಅಂತ ಬರೀ ಇದೆ ನನಗೆ. ಯಾಕಂದರೆ ಕನ್ಸನ್ ಅಷ್ಟೇ. ಈ ಸಿನಿಮಾದಲ್ಲಿ ಯಾಕೆ ಒಂದು ಇಷ್ಟೊಂದು ಲವ್ ಅಂತ ಗೊತ್ತಿಲ್ಲ. ಬಹುಶಃ ನೀವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಐ ಥಿಂಕ್ ಎವ್ರಿಬಡಿ ವಿಲ್ ರಿಲೇಟ್ ಟು ದಟ್ ಫಿಲಮ್. ಆ್ಯಂಡ್ ಸತ್ಯ ಹೆಗಡೆ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ನನಗೆ ಸತ್ಯ ಹೆಗಡೆ ಯಾವ ಅಸಿಸ್ಟೆಂಟ್ ಆಗಿ, ರಾಜನ್ ಅವ್ರ ಅಸಿಸ್ಟೆಂಟ್ ಆಗಿದೆ, ಅವಾಗಿಂದ ನನಗೆ ಚೆನ್ನಾಗಿ ಗೊತ್ತವ್ರು. ಐ ಥಿಂಕ್ ಒನ್ ಡೇ ಹಿ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಒಂದು ಈ ವಿಲ್ ಬಿಕಮ್ ಎ ಟಾಪ್ ಮೋಸ್ಟ್ ಕ್ಯಾಮ್ರಾಮ್ಯಾನ್. ಇವತ್ತು ನಮ್ಮ ಭಾರತ ದೇಶದಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ಯಾಮ್ರಾಮ್ಯಾನ್ ಅಂತ ತಪ್ಪಾಗಲ್ಲ. ಫ್ಯಾಂಟಾಸ್ಟಿಕ್. ಆ್ಯಂಡ್ ಎಡಿಟಿಂಗ್ ಇರ್ಬೋದು. ಆ್ಯಂಡ್ ಆನಂದ್ ರೆಡ್ಡಿ ಅವರು ಈ ರೈಟ್ಸ್ ತಗೊಂಡಿದ್ದಾರೆ. ಅದು ಒಳ್ಳೆ ಫಿಲಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ರಾಜ್ಬಿ ಶೆಟ್ಟಿ ಆಗ್ದಂಗೆ 100% ಇದು ಬರೀ ಸ್ಯಾಂಡ್ಲ್ವುಡ್ ಮಾತ್ರ ಅಲ್ಲ, ಎಲ್ಲ ಇಡೀ ದೇಶ ನೋಡೋಂಥ ಸಿನಿಮಾ ಆಗುತ್ತೆ ಅಂತ ಒಂದಿದೆ. ಬಟ್ ಖಂಡಿತ ಆಗುತ್ತೆ. ಬಂದು ನೋಡಿದಾಗ ಲಾಟ್ ಆಫ್ ಥಿಂಗ್ಸ್ ಇದೆ, ದೇ ವಿಲ್ ಟೇಕ್ ಇಟ್ ತೆಗೆದು. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಯಾರೂ ನಾವೆಲ್ಲರೂ ಒಂದು ಸ್ನೇಹಿತರ ಥರ ಒಂದು 3 ಜನ ಬಂದು ಮಕ್ಕಳ ಥರ ಬಂದು ಮಾಡ್ಬಿಟ್ಟು ಹೋಗಿದ್ವಿ ಆ್ಯಕ್ಟಿಂಗ್ನ. 100% ಇವ್ರು ಹೇಳಿದ್ರು, ಪಾಪ ದೊಡ್ಡದಾಗಿ ಹೇಳಿದ್ರು, ಶಿವಣ್ಣ ನೋಡಿದ್ರೆ ವಿಸಿಲ್ ಹೊಡಿತೀನಿ. ಬಟ್ ಏನು ಹೇಳಿದ್ರು, ಅವ್ರ ಪರ್ಫಾರ್ಮ್ ನೋಡಬೇಕು ಅಷ್ಟೇ, ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಯಾಕೆ ಇನ್ನೊಬ್ರು ಪರ್ಫಾರ್ಮೆನ್ಸ್ ಬರಬೇಕಾದ್ರೆ ಇನ್ನೊಬ್ಬರು ಆರ್ಟಿಸ್ಟ್ ಎತ್ಕೊಟ್ರೆ ಅದು ಬರೋದು. ನಾನು ಹಂಗೆ ಮಾಡಿದ್ರೆ ಅವ್ರು ಮಾಡೋಕ್ಕಾಗೋದು, ಅವ್ರು ಹಂಗೆ ಮಾಡಿದ್ರೆ ನಾನು ಮಾಡೋಕ್ಕಾಗೋದು. ಇದು ಪರಸ್ಪರ ಏನಂತೀವಿ, ಇದು ಇಂಟರ್ ಡಿಪೆಂಡೆನ್ಸ್ ಅಷ್ಟೇ.